ಈ ವರ್ಷದ ಲಾಸ್ಟ್ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 31st ಡಿಸೆಂಬರ್ 2024. ನೆಕ್ಸ್ಟ್ ನಾನು ಬರೋ ವರ್ಷನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ವರ್ಷ ಬಂದು 2024 ಇವತ್ತಿನ ಲಾಸ್ಟ್ ವಿಡಿಯೋ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಬೇಗ ಎದ್ಬಿಟ್ಟು ನಮ್ಮ ಯಜಮಾನ್ರು ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿದ್ರು. ಅದಕ್ಕೆ ನಾನು ಕುಕಿಂಗ್ ಮಾಡಿಬಿಟ್ಟು ಕುಕಿಂಗ್ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಬಿಸಿಬೇಳೆ ಬಾತ್. ಸೊ ಅದಕ್ಕೆ ಖಾರ ಬೂಂದಿ ತೊಗೊಂಬಂದು ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಹುಷಾರಾಗಿ ವಾಪಸ್ ಬರಲಿ ಅಂತ ಕೇಳ್ಕೊತ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನೋ ಪ್ಲಾನ್ಸ್ ನಂಬರ್ 1 ಬ್ರೇಕ್ಫಾಸ್ಟ್ ತಿನ್ನಬೇಕು, ಪಾಯಸ ಮಾಡಬೇಕು, ಹಾಗೆ ಪ್ರಾನ್ಸ್ ಬಿರಿಯಾನಿ ಮಾಡಬೇಕು. ಸೊ ಫಸ್ಟೇ ನಾನು ಪ್ರಾನ್ಸ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಮಜ್ಜಿಟೋ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ನೈಟ್ ಪ್ಲ್ಯಾನ್ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸೊ 2 ಥರ ಪ್ಲ್ಯಾನ್ ಇದೆ, 3 ಥರನೂ ಪ್ಲ್ಯಾನ್ ಇದೆ. ಸೊ ಯಾವುದು ವರ್ಕೌಟ್ ಆಗುತ್ತೆ ಅದು ಮೇಲೆ ಬಿಟ್ಟಿದ್ದು. ಸೊ ನೆಕ್ಸ್ಟ್ ನ್ಯೂ ಇಯರ್. ಸೊ ನೆಕ್ಸ್ಟ್ ಡೇ ಇಸ್ ನ್ಯೂ ಇಯರ್. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅನ್ನೋದು ಸಖತ್ ಖುಷಿ ಆಗ್ತಿದೆ. ಸೊ ಈ ಇಯರು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕಷ್ಟವೂ ಇತ್ತು ಅರ್ಥ ಮಾಡ್ಕೊಳೋಕ್ಕೆ. ಹಾಗೆ ಇಷ್ಟೇ ನನ್ನ ಲೈಫು ಅಂತ ಒಂದು ಸತಿ ಅನಿಸ್ಬಿಟ್ಟಿತ್ತು, ಹಂಗೂ ಅನಿಸಿದೆ. ಸೊ ಚೆನ್ನಾಗಿದೆ ಅಲ್ವಾ ಲೈಫು ಅಂತಲೂ ಅನಿಸಿದೆ ಈ ವರ್ಷ. ಸೊ ನೆಕ್ಸ್ಟ್ ವರ್ಷ ಯಾವ ರೀತಿ ಇದೆ ಏನು ಗೊತ್ತಿಲ್ಲ. ಸೊ ಏನು ಬರುತ್ತೋ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬ್ರಿಂದಾಸ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವರ್ಷ. ಈ ವರ್ಷ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸೊ ಇಷ್ಟೇ ನನ್ನ ಜೀವನ, ಇಷ್ಟೇ ಏನೂ ಆಗಲ್ಲ ನನ್ನ ಕೈಯಲ್ಲಿ ಅಂತ ಅಂದ್ಕೊಂಡ್ಬಿಟ್ಟಿದೆ. ಸೊ ಅದನ್ನೆಲ್ಲ ಬಿಟ್ಟು ಎಲ್ಲ ನನ್ನ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಆಗುತ್ತೆ ಅಂತ ನೆಕ್ಸ್ಟ್ ವರ್ಷಕ್ಕೆ ಕಾಲಿಕ್ತಾ ಇದ್ದೀನಿ. ಸೊ ಎಲ್ಲರೂ ನಿಮ್ಮ ಆಶೀರ್ವಾದ ಕೊಡಲೇಬೇಕು. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗೆ ನಾನು ಯಾರು ಅಂತ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಪೂಜಾ, ನನ್ನ ಹೌಸ್ ವೈಫ್, ನಾನು ಬ್ಯಾಂಗ್ಳೂರಲ್ಲಿರ್ತೀನಿ. ಸೊ ಇಷ್ಟ ಆಗಿತ್ತು ನನ್ನ ಇಂಟ್ರಡಕ್ಷನ್. ಸೊ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಅದರಲ್ಲೂ ಅಷ್ಟೇ ಕನಸಿನ ಲೋಕ 20 ಅಂತ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ವಿಡಿಯೋ. ಬನ್ನಿ. ಈ ಬಟ್ಟೆಗಳೆಲ್ಲ ನೆನ್ನೆ ಹೋಗ್ದಿರೋದು ತುಂಬ ಬಟ್ಟೆಗಳಿದ್ವು. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದೆ. ಚಿಪ್ಸು ಲೇಸು ಎಲ್ಲ ಕುತ್ಕೊಂಡು ಟಿ ವಿ ನೋಡಿಕೊಂಡು ಸ್ನ್ಯಾಕ್ಸ್ ತಿನ್ನೋಣ ರಾತ್ರಿ ಅಂದ್ಬಿಟ್ಟು. ಹಾಗೆ ನಾನು ಪಾಯಸ ಮಾಡೋಣ ಅಂದ್ಬಿಟ್ಟು ಪಾಯಸ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸತಿ ಪಾಯಸ ನಾನು ಮಾಡಿದ್ದೆ, ಚೆನ್ನಾಗೇ ಬಂದಿದ್ದಿಲ್ಲ. ಬಟ್ ಇವತ್ತಿಗೆ ನಾನು 3 ಟೈಮ್ಸ್ ಪಾಯಸ ಮಾಡಿದ್ದೀನಿ. ಅದರಲ್ಲಿ 2 ಟೈಮ್ಸ್ ಫುಲ್ಲಿ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಬಂದಿತ್ತು. ಇವತ್ತು ಅಷ್ಟು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಮುಂದೆ ವಿಡಿಯೋದಲ್ಲಿ ನೋಡ್ಬೋದು. ಫಸ್ಟಿಗೆ ನಾನು ಒಂದು ಶೇವ್ಗೆ ಏನಿದೆ ಅದನ್ನು ರೋಸ್ಟ್ ಮಾಡಿಕೊಂಡೆ. ಅದು ನನಗೆ ಎಷ್ಟು ರೋಸ್ಟ್ ಮಾಡಬೇಕಂತ ಕರೆಕ್ಟಾಗಿ ಗೊತ್ತಾಗ್ತಾ ಇದ್ದಿಲ್ಲ. ಜಾಸ್ತಿ ಸಿದಿಸ್ಬಿಟ್ಟಿದ್ದೀನೇನೋ, ನೀವು ನೋಡೋರು ಗೊತ್ತಾಗುತ್ತೆ. ಹಾಗೆ ಪಾಯಸ ಅಂತೂ ಸಖತ್ತಾಗಿ ಆಗ್ತಿತ್ತು. ನನಗಂತೂ ತಿನ್ಬೇಕಂತಲೇ ಅನಿಸ್ತಿತ್ತು. ಹಾಗೆ ಯಾರಪ್ಪ ಇದನ್ನೆಲ್ಲ ತಿಂದು ಖಾಲಿ ಮಾಡ್ತಾರೆ ಅನ್ನೋ ಒಂದು ಕ್ವಶನ್ ಕೂಡ ನನ್ನ ತಲೆನಲ್ಲಿತ್ತು. ಸೊ ಫೈನಲಿ ಪಾಯಸ ರೆಡಿ ಆಗಿ ಪಕ್ಕಕ್ಕಿಟ್ಟೆ. ಹಾಗೆ ನಾನು ಈ ಒಂದು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಯಾಕಂದರೆ ಪ್ರಾನ್ಸ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಾಡೋದಕ್ಕೆಲ್ಲ ಸಿದ್ಧತೆಗಳು ಮಾಡಿಕೊಂಡೆ. ಸೊ ನೋಡ್ಬೋದು ಫೈನಲಿ ಇನ್ನೇನು ಅಕ್ಕಿ ಎಲ್ಲ ಹಾಕಿ ಕುದಿ ಬಂತು. ಹಾಗೆ ಕುದಿತಾ ಅಕ್ಕಿ ಆದರೆ ಪ್ರಾನ್ಸ್ ಬಿರಿಯಾನಿ ಫುಲ್ ರೆಡಿ ಅಂತಲೇ ಹೇಳ್ಬೋದು. ಸೊ ಫೈನಲಿ ಪ್ರಾನ್ಸ್ ಬಿರಿಯಾನಿ ಕೂಡ ರೆಡಿ ಆಯಿತು. ನಾನು ಲಂಚ್ಗೆ ಇದನ್ನು ತಿಂದೆ. ನೀನು ಯಾರೂ ಇದ್ದಿಲ್ಲ ಮನೆಯಲ್ಲಿ, ನಾನೇ ಒಬ್ಬಳೇ ತಿಂದೆ. ಬಟ್ ಬೇಜಾರಾಗ್ತಿತ್ತು, ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿ ಒಬ್ಬಳೇ ತಿನ್ನಬೇಕಲ್ಲ ಅಂತ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ನಾನು ಫೇಸ್ಗೆ ಮಾಸ್ಕ್ ಕೂಡ ಹಾಕ್ಕೊಂಡೆ. ಕಾಫಿ ಮತ್ತು ಹನಿದು, ಇದು ನಾಳೆ ಚೆನ್ನಾಗಿ ಕಾಣಿಸೋಕ್ಕೆ ಅಂತ, ಚಮಕಾಗಿ ಕಾಣಿಸೋಣ ಅಂತ ನಾನು ವಾಶ್ ಮಾಡಿ ಆಮೇಲೆ ಸ್ನಾನ ಮಾಡಿ ತೋರಿಸ್ತೀನಿ. ಹಾಗೆ ಸ್ನಾನ ಮಾಡಕ್ಕೆ ಹೋಗಿದ್ದೆ. ಸ್ನಾನ ಮಾಡಕ್ಕೆ ಹೋಗೋಕ್ಕಿಂತ ಮುಂಚೆ ನನಗೆ ಜ್ಞಾಪನ ಬಂದಿದೆ, ಈ ಒಂದು ಟೀ ಶರ್ಟು ಝೂಡಿಯೋಯಿಂದ ತಂದಿದ್ದು. ಅಂದ್ರೂ 4 ಮಂತ್ ಮೇಲಾಗಿರುತ್ತೆ. ಸೊ ಇನ್ನು ಟ್ಯಾಗ್ ಕೂಡ ಕಿತ್ತಾಕಿಲ್ಲ. ಅದಕ್ಕೆ ನಾನೇನಂತ ಅಂದ್ಕೊಂಡೆ ಅಂದರೆ ಈ ವರ್ಷದ ಬಟ್ಟೆನ ಈ ವರ್ಷನೇ ಹಾಕೋಣ ಅಂದ್ಬಿಟ್ಟು ಇದನ್ನು ಹಾಕ್ಕೊತಾ ಇದ್ದೀನಿ. ಸೊ 31st ಡಿಸೆಂಬರ್ಗೆ ಇದೇ ನನ್ನ ಔಟ್ಫಿಟ್ ಆಗಿರುತ್ತೆ. ಪ್ಯಾಂಟ್ ಬೇಕಂದ್ರೆ ಚೇಂಜ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಈ ಒಂದು ಟಾಪ್ ಇವತ್ತಿನ 31ಸ್ಟ್ಗೆ. ಸೊ ಇದನ್ನು ಕಟ್ ಮಾಡಬೇಕು. ಸೊ ಇದೇ ಥರ ಹೊಸ ಬಟ್ಟೆಗಳು ತೊಗೊಳೋಣ ಬರೋ ವರ್ಷ
ಅವತ್ತೇ ಏನಕ್ಕೆ ತೊಗೊತೀನೋ ಅವಾಗವಾಗೆ ಹಾಕೊಳ್ಳೋಣ ಅಂತ ಅನ್ಕೊತ ಓಕೆ ಗುಡ್ ಬಾಯ್ ಫಾರ್ 2024. ಸೊ ಹಲೋ ಗೈಸ್, ಇವಾಗ ಈವ್ನಿಂಗ್ ಆಗಿದೆ. ಈವ್ನಿಂಗ್ ಆಗೋ ಅಷ್ಟೊತ್ತಿಗೆ ಹೆಂಗೆ ಹೋಯ್ತು ಈವ್ನಿಂಗ್ ಅಂತ, ಲೈಕ್ ಡೇ ಹೇಗೆ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ 31st ರಪ್ ಅಂತ ಹೋಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ 7 ಗಂಟೆಗೆ ಎದ್ದು 5 ಗಂಟೆವರೆಗೂ ನಾನು ಏನೋ ಮಾಡ್ಕೊಂಡಿದ್ದೀನಿ, ಬಟ್ ನಾನು ರೆಸ್ಟೇ ಮಾಡಿಲ್ಲ ಇವತ್ತು. ಸೊ ಗೊತ್ತಿಲ್ಲ, ಏನೋ ಯೋಚನೆ ಮಾಡಿಕೊಂಡು ಎಲ್ಲ ಬೇಗ ಆಗೋಯ್ತು. ಸೊ 5 o'clock ಇವಾಗ. ಸೊ ಏನಾದರೂ ತಿನ್ನೋಣ ಅನಿಸ್ತಿತ್ತು. ಸೊ ಪಾಯಸ ಮಾಡಿದ್ದೆ, ಅದು ಪಾಯಸ ತಿಂದಿದ್ದಿಲ್ಲ. ಸೊ ಪಾಯಸ ಎತ್ತಿಟ್ಟಿದ್ದೀನಿ, ಸೊ ತಿಂತೀನಿ. ಇವಾಗ ಹೋಗಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡಾಯಿತು. ಸೊ ಇದಾಗುತ್ತೆ ಇವತ್ತಿನ ಡ್ರೆಸ್, 31st ಡ್ರೆಸ್ಸು ನಂದು. ಸೊ ನಾಳೆ ನ್ಯೂ ಇಯರ್ಗೆ ಸ್ಯಾರಿ ಉಟ್ಕೊತಾ ಇದ್ದೀನಿ. ನೋಡೋಣ ಯಾವ ರೀತಿ ಕಾಣಿಸ್ತೀನಿ ಅಂತ. ಸೊ ಇಮ್ಯಾಜಿನಲ್ಲಿ ಆ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವತ್ತು ನೈಟ್ ಏನು ಪ್ಲ್ಯಾನು ಏನು ಗೊತ್ತಿಲ್ಲ. ಸೊ ಜಸ್ಟ್ ಹೇಗೆ ಹೋಗುತ್ತೋ ಹಾಗೆ ಹೋಗೋದಷ್ಟೇ. ಮತ್ತು ಲೈಕ್ ಈ ಒಂದು ಟಾಪಲ್ಲಿ ಟೀ ಶರ್ಟಲ್ಲಿ ಫೋಟೋಸ್ ತೊಗೊಂಡು ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡ್ಬೇಕಂತ ಹೇಳಿದ್ರೆ ಪ್ಲೀಸ್ ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಇನ್ನು ಫಾಲೋ ಮಾಡ್ತಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇವತ್ತು ಇನ್ನೂ ಎಂಡ್ ಆಗಿಲ್ಲ. ಸೊ ಎಕ್ಸೈಟೆಡ್ 31st ಯಾವ ರೀತಿ ಇರುತ್ತೆ ಅಂತ. ಸೊ ಮದುವೆ ಆದಮೇಲೆ ಫಸ್ಟ್ 31st, ಮದುವೆಗಿಂತ ಮುಂಚೆ ಒಂದು ಸತಿ ಆಗಿತ್ತು ಹೋದ ವರ್ಷ ಈ ಮನೆ ತೊಗೊಂಡಾಗ. ಸೊ ಗೊತ್ತಿದ್ದಿಲ್ಲ ನಾವು ಮದುವೆ ಆಗ್ತೀವಿ ಅಂತಲೇ. ಸೊ ಅದೊಂದು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಅವಾಗ ಯೋಚನೆನೇ ಇದ್ದಿಲ್ಲ, ಲೈಕ್ 31st ಇನ್ನೊಂದು 31st ನಾವು ಜೊತೆಗೆ ಈ ಮನೆಯಲ್ಲೇ ಇರ್ತೀರಿ ಅಂತ. ಸೊ ದೇವ್ರಿದ್ದಾನೆ ಅನ್ನೋದು ಅದಕ್ಕೆ. ಸೊ ಮದುವೆ ಆಗಿಲ್ಲ ಅಂತ ಅವರು ಅನ್ಕೊತಾ ಇದ್ರು. ಸೊ ನಾನು ಅನ್ಕೊತಿದ್ದೆ ಯಾರು ಸಿಗ್ಬೋದು ನನಗೆ ಮದುವೆ ಆಗೋಕ್ಕೆ ಅಂತ. ಸೊ ಕೊನೆಗೆ ಇಬ್ಬರು ಮದುವೆ ಆಗಿಬಿಟ್ವಿ ಇದೇ ವರ್ಷ 2024. ಸೊ ಹ್ಯಾಪಿ 2024ಅಲ್ಲಿ ಒಂದು ದೊಡ್ಡ ಕನಸು ನಿಜ ಆಗಿದೆ. ಸೊ ಚೈಲ್ಡ್ಹುಡ್ಡಿಂದ ನಾವು ಅನ್ಕೊತಾ ಇರ್ತೀವಲ್ಲ ನಮ್ಗೆ ಮದುವೆ ಆಗುತ್ತೆ, ನನ್ನನ್ನು ಯಾರು ಕಟ್ಕೊತಾರೋ, ನಮ್ಗೆ ಕಟ್ಕೊಳೋರು ಎಷ್ಟು ಪುಣ್ಯ ಮಾಡಿರ್ತಾನೋ ಅಂತೆಲ್ಲ. ಸೊ ಅವೆಲ್ಲ ನಮ್ಮ ಯಜಮಾನ್ರ ಪುಣ್ಯ ಮಾಡಿರೋದು. ಸೊ ನನ್ನನ್ನು ಮದುವೆ ಮಾಡಿಕೊಂಡು, ಸೊ ಅವ್ರನ್ನ ಮದುವೆ ಮಾಡ್ಕೊಂಡು ನಾನು ಕೂಡ ಪುಣ್ಯ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸೈಟೆಡ್. ಮನೆ ಇವಾಗ ಹೋಗಿ ಒಂದು ಸ್ವಲ್ಪ ಬಟ್ಟೆ ಒಗ್ದಿದ್ದೆ. ನಾನು ಅನ್ಕೊತಾ ಇದ್ದೀನಿ ನೆನ್ನೆ ಮೊನ್ನೆನೇ ಬಟ್ಟೆ ಒಗ್ದಿದ್ದೀನಿ, ತಿರ್ಗಾ ಬಟ್ಟೆ ಎಲ್ಲಿಂದಪ್ಪ ಬರ್ತೈತೆ ಅಂತ. ಸೊ ಇನ್ನು ಬಟ್ಟೆಗಳಿದ್ದಾವೆ, ಅದನ್ನೆಲ್ಲ ಒಗ್ದಿದ್ದೀನಿ. ಸೊ ಒಣಗಾಕ್ಬಿಟ್ಟು ಸ್ವಲ್ಪ ಫೋಟೋ ಸೆಕ್ಷನ್ ಮಾಡಿಕೊಂಡು ಪಾಯಸ ತಿನ್ನಬೇಕು. ಸೊ ಪಾಯಸ ತೋರಿಸ್ತೀನಿ ರೀ ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ನೈಟ್ ಅವ್ರು ಬಂದಮೇಲೆ ಬಿಸಿ ಮಾಡ್ಕೊತೀನಿ. ಸೊ ತುಂಬಾ ಚೆನ್ನಾಗಿ ಆಗಿದೆ. ನಾನು ಆವಾಗ ಟೇಸ್ಟ್ ನೋಡಿದೆ, ಮತ್ತು ನೋಡೋಕ್ಕೂ ಅಷ್ಟೇ ನಂಗೆ ಈ ಥರ ವಾಟ್ರಿಶ್ ಆಗಿರ್ಬೇಕು, ಸ್ವಲ್ಪ ಹಲ್ವಾ ಥರ ಆಗಬಾರ್ದು. ಚೆನ್ನಾಗಾಗಿದೆ. ನಾನು ಟೇಸ್ಟ್ ಮಾಡ್ತೀನಿ ಮುಂದೆನೂ. ನಿಜವಾಗೂ ಸುಳ್ಳು ಹೇಳ್ಬಾರ್ದು, ಸಖತ್ತಾಗಿದೆ. ನಾನು ಸ್ವಲ್ಪನೇ ಮಾಡಿದ್ದು, ಯಾಕಂದರೆ ನಾನೊಬ್ಬಳೇ ತಿನ್ನಬೇಕು, ನಮ್ಮ ಯಜಮಾನ್ರು ಜಾಸ್ತಿ ತಿನ್ನಲ್ಲ. ನಾನು ಇವತ್ತೇನು ಪಾಯಸ ಮಾಡಿದೆ ಅಂತ ನೀವೆಲ್ಲ ಅಂದ್ಕೊಳ್ಬೋದು, ಏನು ಸ್ಪೆಷಲ್ ಅಂತ. ಎಂಥದ್ದು ಇಲ್ಲ. ಯಾಕಂತ ಹೇಳಿದ್ರೆ ಅರ್ಧ ಲೀಟ್ರ್ ಹಾಲಿತ್ತು, ಅದಕ್ಕಿಂತ ವೇಸ್ಟ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಚೆನ್ನಾಗಿದೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರೋ, ತುಂಬಾ ಥ್ಯಾಂಕ್ಸ್. ಹಾಗೆ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವೀಡಿಯೋನ, ಅದು ಸ್ಕಿಪ್ ಮಾಡಬೇಡಿ. ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದೊಂದು ದಿವಸ ಏನು ಕಂಟೆಂಟೇ ಇರೋಲ್ಲ. ನೀವು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೇಳ್ತಾ ಇದ್ದೀನಿ ತಾನೇ. ಲೈಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ, ನಾನು ಅದ್ರ ಮೇಲೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನೆನೆ ಒಂದು ವೀಡಿಯೋ ಹಾಕಿದ್ನಲ್ಲ, ಸರ್ಕಸ್ಗೆ ಹೋಗಿರೋ ವೀಡಿಯೋ, ಯಾವ ರೀತಿ ಇದು ಚೆನ್ನಾಗಿತ್ತಾ, ಇಷ್ಟ ಆಯಿತಾ ನಿಮಗೆ, ಇನ್ಫಾರ್ಮೇಷನ್ ಎಲ್ಲ ಯೂಸ್ಫುಲ್ ಆಯಿತಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ತಿಂದು ಖಾಲಿ ಮಾಡಿ ಬಟ್ಟೆ ಒಣಗಾಕಿ ನೈಟಲ್ಲಿ ಸಿಗ್ತೀನಿ ನಿಮಗೆ. ಅಂಟಿಲ್ ದೆನ್ ಬಾಯ್ ಬಾಯ್.
ಇನ್ನೊಂದೇನಂತ ಹೇಳಿದ್ರೆ ನಿಜವಾಗೂ ಸಖತ್ತಾಗಿದೆ. ಸ್ವೀಟು ಮತ್ತು ಅದು ನೀರಾಗಿರೋದು ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು, ಥಿಕ್ನೆಸ್ ಎಷ್ಟಿದೆ ಅಂತ. ಮತ್ತು ಅಷ್ಟೊಂದು ನೀರಾಗೂ ಇಲ್ಲ. ನಮ್ಮಮ್ಮನ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ನಮ್ಮಮ್ಮಗೆ ಕೊಟ್ಟಿದ್ದು ಚೆನ್ನಾಗಿರ್ತಾಯಿತ್ತು ಅಂತ. ಅದೇನೋ ನಮ್ಮಮ್ಮ ಮನೆಗೆ ಹೋದರೆ ಏನು ಕೆಲಸನೂ ಮಾಡೋಕ್ಕೆ ಇಷ್ಟ ಆಗಲ್ಲ. ಇಲ್ಲ ನಮ್ಮಮ್ಮನೇ ಕುಕ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ನಮ್ಮಮ್ಮಂಗೆ ಕ್ವಶನ್ ಅಮ್ಮ ಇದೆಲ್ಲಿದೆ ಅಲ್ಲಿದೆ ಅದೆಲ್ಲಿದೆ ಅಂತ ಕೇಳ್ತಾನೆ. ನಮ್ಮಮ್ಮಂಗೆ ಟೆನ್ಷನ್ ಕೊಟ್ಬಿಡ್ತೀನಿ ನಾನು. ಪಾಪಚ್ಚಿ ನಮ್ಮಮ್ಮ. ಎಲ್ಲ ತೊಗೊಂಡೆ, ಚೆನ್ನಾಗಿ ಬಂತು. ಬಿಸಿಲು ಅಷ್ಟೊತ್ತು ಗೊತ್ತಾಗ್ಬಿಟ್ಟು. ಬಿಸಿಲಲ್ಲಿ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಓಕೆ ಫೈನ್. ಸೊ ಫೈನಲ್ ಡೇ 31st ಫೈನಲ್ ಫೋಟೋ ಸೆಕ್ಷನ್ ನಾನೇ ಮಾಡ್ಕೊಂಡಿದ್ದು. ಸೊ ನಾನು ಫಸ್ಟಿಂದನೂ ಫೋಟೋಸ್ ಅಂದರೆ ತುಂಬಾ ಹುಚ್ಚು. ಡಿಗ್ರಿ ಓದೋವಾಗಿಂದನೂ ಚಿಕ್ಕವಳಾಗಿರೋ ಅಷ್ಟೇನಿದ್ದಿಲ್ಲ. ನನ್ನ ಕಣ್ಣು ಅಷ್ಟೇನು ಚೆನ್ನಾಗಿದ್ದಿಲ್ಲಲ್ಲ ನಂಗೆ ಅವಾಗೇನು ಅಷ್ಟೇನು ಅದು. ಬಟ್ ಏನೋ ನಾನು ಚೆನ್ನಾಗಿದ್ದೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಚೆನ್ನಾಗಿ ಕಾಣಿಸ್ಬೋದು ಅಂತ ನನಗೆ ಅನಿಸಿದ್ದೆ ಡಿಗ್ರಿನಲ್ಲಿ. ಸೊ ಎಸ್, ನಾನು ಇನ್ನೂ ಏನಾದರೂ ಮಾಡ್ಬೋದು. ಐ ಹ್ಯಾವ್ ಅ ಟ್ಯಾಲೆಂಟ್. ನಾನು ನೋಡಿ 1000 ಜನ ಮೆಚ್ಕೊಬೇಕು, ಸಾಧನೆ ಮಾಡಬೇಕು. ಅದೇ ನನ್ನ ಸೆಲೆಬ್ರೇಷನ್. ಇವಾಗ ನಾನು ನಿಮಗೆ ಮೊಜಿಟೋ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಶುಗರ್, ಪುದೀನ, ನಿಂಬೆಹಣ್ಣು ಮತ್ತು ಒಂದು ಗ್ಲಾಸು, ಮತ್ತು ಇದನ್ನು ನೀವು ತೊಗೊಳ್ಲೇಬೇಕು. ಸೊ ಈ ಒಂದು ಸಿರಪ್ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಹಾಗೆ ಚಿಯಾ ಸೀಡ್ಸ್. ಮತ್ತು ಫಸ್ಟಿಗೆ ನಾನು ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ನಾನೆಷ್ಟು ಕುಡಿತೀನಿ ಅಷ್ಟೇ ವಾಟರು. ಮತ್ತು ಅದಕ್ಕೆ ನಾನು 2 ಸ್ಪೂನ್ಸ್ ಆಫ್ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಸೇಮ್ ಲೆಮನ್ ಜ್ಯೂಸ್ ಯಾವ ರೀತಿ ಮಾಡ್ತಿರಲ್ಲ ಫಸ್ಟಿಗೆ ಆ ರೀತಿಯಾಗಿ ನಾವು ಮಾಡ್ಕೊಂಬಿಡ್ಬೇಕು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಶುಗರ್ ಕರಗಲಿ ಅಂತ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟಿಗೆ ನಾನು ಲೆಮನ್ ಎತ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟು ದೊಡ್ಡ ನಿಂಬೆಹಣ್ಣು ತೊಗೊಂಡು ಅಷ್ಟು ಚೆನ್ನಾಗಿ ರಸ ಬರುತ್ತೆ. ಅದಕ್ಕೆ ನಾನು ಇವಾಗ ಸಿಗೋದಂದ್ರೆ 5 ರೂಪಾಯಿ ನಿಂಬೆಹಣ್ಣೆ. ಸೊ ಅದಕ್ಕೆ ಸ್ವಲ್ಪ ದೊಡ್ಡದೇ ಇತ್ತು. ಸೊ ರಸ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಟೇಸ್ಟಿ ಆಗಬೇಕೋ ಅಷ್ಟು ನಿಂಬೆ ರಸ ಹಾಕ್ಕೊಬೋದು. ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಂಬೆ ರಸ ಹಿಂಡ್ಕೊಂಡು ಮಿಕ್ಸ್ ಮಾಡಾದಮೇಲೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಹಿಯರ್ ಕಮ್ ದ ಮ್ಯಾಜಿಕ್. ಸೊ ಕಲರ್ ಚೇಂಜ್ ಆಗೋದಕ್ಕೆ ಮತ್ತು ಇನ್ನೊಂದು ಫ್ಲೇವರ್ನ ಕೊಡೋದಕ್ಕೆ ಈ ಒಂದು ಸಿರಪ್ನ ನಾನು 2 ಸ್ಪೂನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಜವಾಗೂ ಸಖತ್ ಫ್ಲೇವರಿಶ್ ಆಗಿದೆ ಈ ಒಂದು ಸಿರಪ್ ಅಂತಲೇ ಹೇಳ್ಬೋದು. ನಾನು 2 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಫೈನಲಿ ಸ್ವಲ್ಪ ಪುದೀನನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಜಕ್ಕೂ ಲೈಕ್ ಮೊಜಿಟೋಸ್ನ ನಾವು ಹೋಟೆಲ್ಸ್ನಲ್ಲಿ ಯಾವ ರೀತಿ ಸಿಗುತ್ತೆ ಅದಕ್ಕಿಂತ ಸೂಪರಾಗಿ ಮನೆಯಲ್ಲೇ ಮಾಡ್ಕೊಬೋದು. ನನಗಂತೂ ಮೊನ್ನೆನೇ ಗೊತ್ತಾಗಿದ್ದು. ಸೊ ನಮ್ಮ ಫ್ರೆಂಡ್ಗೆಲ್ಲ ಮಾಡಿಕೊಟ್ಟಿದ್ದಾರೆ, ಸಖತ್ ಇಷ್ಟಪಟ್ಟು ಕೊಡಿದ್ರು. ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮನೆಗೆ ಸ್ವಲ್ಪ ಸಾಮಾನು ತರಬೇಕಾಗಿತ್ತು. ಏನು ತೊಗೊಂಬರೋಣ ಅಂತ ಯೋಚನೆ ಮಾಡಿಕೊಂಡು ಹೈಪರ್ ಮಾರ್ಕೆಟ್ಗೆ ಹೋದ್ವಿ. ಸೊ ಹೈಪರ್ ಮಾರ್ಕೆಟ್ಗೆ ಹೋಗಿ ನಾವು ನೋಡ್ತಾ ಇದ್ವಿ, ಯಾರೂ ಜನನೇ ಇದ್ದಿಲ್ಲ. ಸೊ ಅದಕ್ಕೆ ಯೋಚನೆ ಮಾಡ್ಕೊಂಡು ನಮಗೇನು ಬೇಕು ಸ್ವಲ್ಪ ಐಟಮ್ಸು 3-4 ಐಟಮು ಸೊ ತೊಗೊಂಡು ಹೊರಗಡೆ ಬಂದುಬಿಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಸೊ ನನಗೆ ತುಂಬ ಇಷ್ಟ ಆಗಿದ್ದು ಇಲ್ಲಿರುವಂತಹ ಗಿಫ್ಟ್ ಐಟಮ್ಸು. ನಿಜಕ್ಕೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರು ಮತ್ತು ತುಂಬ ಚೆನ್ನಾಗಿತ್ತು. ಮತ್ತು ನಮಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡು ನಾವು ಹೊರಗಡೆ ಬಂದುಬಿಟ್ವಿ. ಮತ್ತು ನಾವು ನೋಡಿದ್ದೆ ಇಲ್ಲಿ BBQ ಅಂತ ಹಾಕಿದ್ರು. ಸೊ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿ ಇಲ್ಲಿ ಕೂಡ ಟೇಸ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಫಿಶ್ ಕೂಡ ತಿಂದೆ, ಹೊರಗಡೆನೇ ಮಾಡಿದ್ರು. ಸೊ ಅದಕ್ಕೆ ನೆಕ್ಸ್ಟ್ ಮನೆಗೆ ಹೋಗಿ ಯಶ್ವಿನ್ಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರಿ. ಅವ್ನು ಸಡನ್ನಾಗಿ ಕಾಲ್ ಕಟ್ ಮಾಡ್ದ. ಸೊ ಫೈನಲಿ ನಾನು ಮಾಡಿರೋಂಥ ಜ್ಯೂಸನ್ನ ಕುಡ್ಕೊಂಡು ಇವತ್ತು ಈ ವರ್ಷನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನಾನು ಹೊರಗಡೆ ಬಂದು ಪಟಾಕಿಗಳನ್ನೆಲ್ಲ ಹಣಿಸ್ತಾ ಇದ್ದರೆ ಅದು ನೋಡ್ತಾ ಇದ್ದೀನಿ. ಇನ್ನೊಂದು 4 ಮಿನಿಟ್ಸಲ್ಲಿ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ ಆವಾಗ. ಸೊ ಮಕ್ಕಳೆಲ್ಲ ಪಟಾಕಿಗಳೆಲ್ಲ ಹಣಿಸೋಕ್ಕೆ ಸ್ಟಾರ್ಟ್ ಮಾಡಿ ಖುಷಿ ಪಡ್ತಾಯಿದ್ರು. ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ಬಿಟ್ಟು ನಾವು ಚಿಕ್ಕವರು ಇವಾಗ ಇಷ್ಟೇ ಖುಷಿ ಪಡ್ತಾಯಿದ್ರಿ ಅಂದ್ಕೊತೀನಿ. ಇವಾಗ ನಾವು ಸ್ವಲ್ಪ ಮೆಚುರಿಟಿ ಬಂದಿರೋದಕ್ಕೆ ನಮಗೆ ನ್ಯೂ ಇಯರು ನಾರ್ಮಲ್ ಡೇಸು ಎಲ್ಲ ಒಂದೇ ಥರ ಇರುತ್ತೆ. ಸೊ ನಾವು ಸ್ವಲ್ಪ ಹೆಂಗಾಗಿರೋವಾಗ ನ್ಯೂ ಇಯರ್ ಅಂದರೆ ಒಂದು ಸ್ವಲ್ಪ ಸೆಲೆಬ್ರೇಷನು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ತಲೆನಲ್ಲಿರುತ್ತೆ. ಸೊ ಆ ಒಂದು ಸ್ಟೇಜ್ನ ದಾಟಾದಮೇಲೆ ನಮಗೆ ಅದರಲ್ಲೇ ಜಾಸ್ತಿ ಏನು ಅನಿಸೋದಿಲ್ಲ. ಹ್ಯಾಪಿ
ಬಾ ಸೊ ಇದಾಗಿದ್ದು ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ 31st ಡಿಸೆಂಬರ್ 2024 ಹೋಗಿ 2025 ಬಂತು. ಸೊ ಎಲ್ಲರೂ ಎಂಜಾಯ್ ಮಾಡಿ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವರ್ಷ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ನಾಳೆ ಸಿಗೋಣ. ಬಾಯ್.